ಬಂಧುಗಳೇ ನಮಸ್ಕಾರ. ಇದ್ದರೆ ನಾನು ನಿಮ್ಮ ಧನಂಜಯ. ಇಲ್ಲಿಯವರೆಗೂ ಎಲ್ಲ ರಾಜಕಾರಣಿಗಳು, ಭ್ರಷ್ಟಾಚಾರ, ಪೊಲೀಸ್ ಅಧಿಕಾರಿಗಳು ಮತ್ತು ಇಲಾಖೆಗೆ ಸಂಬಂಧಪಟ್ಟಂಥ ಆಫೀಸರ್ಸು ಲಂಚ ಪಡೆಯುವಾಗ ರೆಡ್ ಆಗಿ ಸಿಕ್ಕಿಬಿದ್ದರು ಅಂತ ಸುದ್ದಿಯನ್ನು ಕೇಳ್ತಾ ಇದ್ವಿ. ಇವತ್ತು ಎಲ್ಲಿವರೆಗೂ ಅಂತಂದರೆ ಓರ್ವ ನಾಚಿಕೆ ಮರ್ಯಾದೆ BJP ಒಬ್ಬ ನಾಯಿ ಥರ ದುಡ್ಡಿನ ಸಹಿತವಾಗಿ BJP ನಾಯಕನೊಬ್ಬರ ರೆಡ್ ಆಗಿ ಲೋಕಾಯುಕ್ತ ಸಿಕ್ಕಿಬಿದ್ದಿದ್ದಾನೆ ಸ್ನೇಹಿತರೆ. ಅವನು ಜನಪ್ರತಿನಿಧಿಯಾಗಿ ನಾವು ಜನಸೇವೆ ಮಾಡ್ತೀವಿ ಅಂತ ಬಂದ್ಬಿಟ್ಟು ಈ ಥರ ಮಾಡ್ತಾರಂತ ಅಂದರೆ ಇಲ್ಲಿವರೆಗೂ ಬರೀ ಆರೋಪ ಮಾಡ್ತಾಯಿದ್ರು ಅಷ್ಟೇ ಈ BJP ಅವರು. ಅಷ್ಟು ಪರ್ಸೆಂಟೇಜು ಇಷ್ಟು ಪರ್ಸೆಂಟೇಜು ಅಂತ BJP 40%, ಈಗ 60% ಗುತ್ತಿಗೆದಾರರು ಬಾಂಡ್ಲಿಯಿಂದ ಬೆಂಕಿಯಿಂದ ಬಾಂಡ್ಲಿಗೆ ಬಿದ್ದು ಅಂತ ಹೇಳ್ತಾಯಿದ್ರು. ಇವತ್ತು ಓರ್ವ ಶಾಸಕ ಲಂಚ ಪಡೆಯುವ ಸಂದರ್ಭದಲ್ಲಿ ರೆಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಇದೇನಾಯ್ತು ಅಂತಂದರೆ ಆರಂಭದಲ್ಲಿ ಗಮನಿಸಬೇಕಾದ ವಿಚಾರ ಅಂತಂದರೆ BJP ಕಳೆದ ಬಾರಿ ಟಿಕೆಟ್ ಕೊಡಬೇಕಾದ್ರೆ ಅವ್ರಿಗೆ ಹೊಸ ಮುಖ, ಒಳ್ಳೆ ವಿದ್ಯಾವಂತರು, ಬುದ್ಧಿವಂತ ಬರಬೇಕು, ರಾಜ್ಯಕ್ಕೆ ಬರಬೇಕು, ಯುವಕರಿಗೆ ಆದ್ಯತೆ ಅಂತ ಕೊಡ್ತಾರೆ. ರಾಜ್ಯಕ್ಕೆ ಚೆನ್ನಾಗಿ ಓದ್ಕೊಂಡಿರೋ ಕಾರಣಕ್ಕಾಗಿ ವೈದ್ಯ ಕೂಡ ಅದು ಡಾಕ್ಟರ್ ಕೂಡ ಹೌದು ಅವರು. ಆದರೆ ಹೊಸ ಮುಖ ಯುವ ರಾಜಕಾರಣ ಜನ ಓದ್ಕೊಂಡಿದ್ದ ಒಬ್ಬ ಡಾಕ್ಟ್ರೇ ಈ ಥರ ಮಾಡಿದ್ರೆ ಅದೇ ಹೊಲಸು ಏಸಿಗೆ ತಿನ್ನೋದು ಗಬ್ಬು ಏಸಿಗೆ ತಿನ್ನೋ ಕೆಲಸ ಶಾಸಕ ಮಾಡಿದ್ದಾನೆ. ಮತ್ತೊಮ್ಮೆ ಅದು SC ಮೀಸಲು ವಿಧಾನಸಭಾ ಕ್ಷೇತ್ರ. ಅದು ಹೇಳ್ತಾರೆ ನಾವು ಹಿಂದುಳಿದ ವರ್ಗಗಳಿಗೆ ಮುಂದೆ ಬರಬೇಕು, ಮೇಲೆತ್ತಬೇಕು, ಅದಕ್ಕೋಸ್ಕರ ಮೀಸಲು ಕೊಡಬೇಕು ಅಂತ ಬಂಬಡಿ ಹೊಡ್ಕೊಳ್ತಾರಲ್ಲ ಜನಪ್ರತಿನಿಧಿಗಳು. ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಆದ ಕಾರಣಕ್ಕಾಗಿ ಆ ಸಮುದಾಯದ ಲಂಬಾಣಿ ಸಮುದಾಯದ ವ್ಯಕ್ತಿಗೆ ಒಬ್ಬನಿಗೆ ಕೊಟ್ಟಿದ್ದರು. ಅಂತಿಮ ಶಾಸಕನಾಗಿ ಆಯ್ಕೆ ಆದರು. ಇದೀಗ ಆ ಜನರ ನಂಬಿಕೆಯನ್ನು ಕೂಡ ಹಾಳು ಮಾಡಿಬಿಟ್ಟಿದ್ದಾನೆ. ಇಂಥ ಜನಕ್ಕೆ ಹೆಂಗೆ ಉಗಿಬೇಕು, ಏನು ಹೇಳಬೇಕು ಗೊತ್ತಾಗ್ತಿದೆ. ಏನಾಯಿತು ಅಂತ ಈಗ ನೋಡಿ ಸ್ನೇಹಿತರೆ. ಗದಗದ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಇದು ಫಸ್ಟ್ ಟೈಮ್ ಅಲ್ಲ. ಅವನ ಮೇಲೆ ಶಾಸಕರಾಗಿ ಮುಂಚೆನೇ ಭ್ರಷ್ಟಾಚಾರ ಆರೋಪ ಇತ್ತು. ಆದರೂ ಕೂಡ BJP ಕರೆದು ಟಿಕೆಟ್ ಕೊಟ್ಟಿತ್ತು. BJPಗೆ ಒಂಥರ ನಾಚಿಗೇಡಿನ ಸಂಗತಿ ಆಗಿದೆ ಇವಾಗ. ಫಸ್ಟ್ ಇಷ್ಟು ಲಂಚ ಅಂತ BJP ಯಾವುದೇ ಶಾಸಕ ಸಿಕ್ಕಿಬಿದ್ದಿದ್ದಾನೆ. ಈಗೇನಾಯ್ತು ಅಂತಂದರೆ ಇದು ಶಿರಹಟ್ಟಿ ಗ್ರಾಮ ವಿಧಾನಸಭಾ BJPಯ ಶಾಸಕ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬಾಲಾಜಿ ಆಸ್ಪತ್ರೆ ಇದೆ. ಏನಾಗಿದೆ ಅಂತಂದರೆ ಓರ್ವ ಗುತ್ತಿಗೆದಾರನಿಗೆ 1,00,000ಕ್ಕೆ 12% ಕೊಡಬೇಕಂತಂದ್ರೆ ಡಿಮ್ಯಾಂಡ್ ಇದೆ. ಆದರೆ ಗುತ್ತಿಗೆದಾರನಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಕಾಮಗಾರಿಗೋಸ್ಕರ ಅವನು ಬಂದು ಈ ಥರ ದೂರು ಕೊಟ್ಟನಲ್ಲ ಲೋಕಾಯುಕ್ತಕ್ಕೆ ಬಂದು, ಅಂತ ಒಂದು ಸಲಾಮ್ ಹೇಳಲೇಬೇಕು. ಇದು ಏಕೆ ಅನ್ಸಪ್ಪ ಅಂತಂದರೆ ಒಂದು ನೀರಾವರಿ ಗುತ್ತಿಗೆದಾರ, ಅದು ಒಂದು ಅಣೆಕಟ್ಟು ಕಟ್ಟುವಂಥ ಕೆಲಸ. ನಾಚಿಕೆ ಮನ ಮರೆದಿಲ್ಲಂತಹ ದರಿದ್ರ ಶಾಸಕನೊಬ್ಬ ನನಗೆ 12% ಕೊಡಬೇಕು, ನನಗೆ ಕಮಿಷನ್ ಬೇಕು ಅಂತ ಕೇಳಿದ್ರಂತೆ. 1 ಕೋಟಿಗೆ 12%. ಆದರೆ ಆ ವ್ಯಕ್ತಿಯು ಅವನು ಬಂದುಬಿಟ್ಟು ಲೋಕಾಯುಕ್ತ ನೋಡಿ. ಸರ್ಕಾರಿ ಅಂದರೆ ಅತಿ ಸರ್ಕಾರಿ ಕಾಮಗಾರಿ ಅಂದರೆ 1 ಕೋಟಿ ಭಾರಿ ಚಿಕ್ಕ ಅಮೌಂಟ್. 20 ಕೋಟಿ, 30 ಕೋಟಿ, 50 ಕೋಟಿ, 40 ಕೋಟಿ, 100 ಕೋಟಿ ಈ ಥರ ಎಷ್ಟು ಹೊಡ್ಕೊಂಡು ತಿಂತಾರಂತಂದರೆ ಲೆಕ್ಕ ಹಾಕ್ರಿ. ಎಲ್ಲ ಬೇರೆಯವರೆಲ್ಲ ಯಾರ ನನ್ನ ಮಗ ಇವನು ಹೊಸವಾಗಿ ಗೊತ್ತಿಲ್ಲ ಅನಿಸುತ್ತೆ, ಇದನ್ನು ಸಿಕ್ಕಿಬಿದ್ದುಬಿಟ್ಟಾನೆ. ಇನ್ನು ಬೇರೆ MLA 2 ಟೈಮು 3 ಟೈಮ್ ಮುಗಿದಂಥ MLAಗಳು ಅವರೆಲ್ಲ ಬರೀ ಎಕ್ಸ್ಪೀರಿಯೆನ್ಸ್ ಆಗಿ ತುಂಬ ಸಿಗೋದಿಲ್ಲ. ಅವರು ಎಲ್ಲಿ ಬೇಕು ಅಲ್ಲೇ ಡೀಲ್ ಮುಗಿಸ್ಕೊಂಡ್ಬಿಡ್ತಾರೆ. PAಗಳಿಂದ ಬೇರೆ ಜನರಿಂದ ಮಾಡಿಬಿಡ್ತಾರೆ. 1 ಕೋಟಿ 11 ಲಕ್ಷಕ್ಕೆ ಮಾತಾಯಿತಾ 11 ಲಕ್ಷದ ರೂಪಾಯಿ ಕೊಡಬೇಕಂತಂದರೆ ಕೆಲಸ ಏನು ಮಾಡ್ತಾರೆ ಗೊತ್ತಾ? ಯೋಚನೆ ಮಾಡಿ. ಒಂದು ತಡೆಗೋಡೆಗೋಸ್ಕರ 11 ಲಕ್ಷ ಇವನಿಗೆ ಕೊಟ್ಟರೆ ಯಾರು ಬಾರಿಗೆ ಹೋಗ್ಬೇಕು? ಅದಕ್ಕೆ ಇಂಜಿನಿಯರು, PWO ಎಲ್ಲ ಅಧಿಕಾರಿಗೆಲ್ಲ ಹೋಗಿ ದರಿದ್ರಕ್ಕೂ ಅಷ್ಟು.
ಇಂಥವ್ರಿಗೆ ಏನು ಹೇಳಬೇಕು ಗೊತ್ತಾಗಲ್ಲ, ಯಾವ ಬಾಯಲ್ಲಿ ಉಗಿಬೇಕು ಗೊತ್ತಿಲ್ಲ. ಏಳು ಏಸಿಗೆ ತಿಂತಾ ಇದ್ದಾರೆ ದೇಶವನ್ನು. ಇವರು ಕೊಳ್ಳೆ ಹೊಡಿತಾ ಇರೋದು ಇಷ್ಟು ದಿನ. ಇಲ್ಲವರು ಇಂಥ ದರಿದ್ರಗಳು ತೊಲಗಬೇಕಂದ್ರೆ ನಮ್ಮ ಯುವ ಜನತೆ ಮತ್ತು ಪ್ರಜೆಗಳು ಎಚ್ಚರಿಕೆಯಿಂದ ಇರಬೇಕು. ಎಲ್ಲೆಲ್ಲಿ ಸಿಗ್ತಾರೆ ಅಲ್ಲಲ್ಲಿಗೆ ಓಟು ಕೀಳಕ್ಕೆ ಬರ್ತಾರಲ್ಲ ನನ್ನ ಮಕ್ಕಳು, ಕ್ಯಾಕುರ್ಸಿ ಉಗಿದು ಆಚೆಗಡೆ ಹಾಕಬೇಕು ಆ ನನ್ನ ಮಕ್ಕಳಿಗೆ. ಆವಾಗ ನಮ್ಮ ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯ. ಇಲ್ಲಿವರೆಗೂ ಸುದ್ದಿ ಆಗೋದಿಲ್ಲ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಆದರೆ ಈಗ BJPಗೆ ಸಹಿಸೋಕ್ಕಾಗ್ತಾಯಿಲ್ಲ. ಈಗ ಲೋಕಾಯುಕ್ತ ದೂರು ಕೊಟ್ಟಾಗ ಲೋಕಾಯುಕ್ತರು ಬಂದು ಅರೆಸ್ಟ್ ಮಾಡಿಬಿಟ್ಟು ಈಗ ಅವರನ್ನು ಮೂವರನ್ನು ಈಗ ಬಂಧನ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈಗ ಟ್ರ್ಯಾಪ್ ಮಾಡಿಬಿಟ್ಟು ಈಗ ಸರಿಯಾದ ನೋಟುಗಳು ಮತ್ತು ಅದಕ್ಕೆ ಅಂತ ಕೆಮಿಕಲ್ ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀಟಾಗಿ ಟ್ರ್ಯಾಪ್ ಮಾಡಿ ಈಗ ಶಾಸಕರನ್ನು ಅವನದೇ ಹಾಸ್ಪಿಟ್ಲಲ್ಲಿ ಅವನನ್ನೇ ಲಂಚ ಪಡೆದಿದ್ದು ಯಾರಿಗೂ ಗೊತ್ತಾಗಲ್ಲ ಅಂತ ಹಾಗೆ ಆತ ಪ್ಲ್ಯಾನ್ ಮಾಡಿದ್ದ. ಹಾಗಾಗಿ ಆತ ಆಸ್ಪತ್ರೆಗೆ ಗುತ್ತಿಗೆದಾರ ಕರೆಸಿದ್ದಾರೆ ಅಂತ